ಆಗಿನ ಕಾಲದಾಗ ಮದುವೆ ಅಂದ್ರೆ ಅವ್ವ ಟ್ಯಾಕ್ಟ್ರಿ ಬಂಡಿ ಒಕ್ಕಿದ್ವಿ ಅವ ಎಲ್ಲೇ ಇರ್ಲಿ ಟ್ಯಾಕ್ಟ್ರಿ ಬಂಡಿ ಒಕ್ಕಿದ್ವು. ಒಂದು 8-10 ಟ್ಯಾಕ್ಟ್ರಿ ಒಂದು 5-6 ಬಂಡಿ ಒಕ್ಕಿದ್ವು. ಹಿಂಗ ಒಂದ್ಸಲ ಏನಾತಂದ್ರ ಊರಾಗ ಅಕ್ಕ ಮಕ್ಕ ಅಂತ ಹೇಳಿದ್ಲು ಬಾಡಿ ಬಿದ್ಲು. ಬರೇ ಏನ್ ಮಾಡ್ತಿದ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದು ಬುತ್ತಿ ಕಟ್ಟಿಗೆಂದು ಆ ಊರ್ ದ್ಯಾಮವನ ಗುಡಿ ಮುಂದೆ ಒಂದು ಟ್ಯಾಕ್ಟರ್ ನಿಂದಿರ್ತಿತ್ತು, ಮಾಗನೆ ಟ್ಯಾಕ್ಟರ್. ಆ ಟ್ಯಾಕ್ಟ್ರಾಗ ಹತ್ತಿಕೊಂಡು ಪಾಪ ರೈತರಿಗೆ ಹೊಲ್ದಾಗ ಹೋಗಿ ಕಳೆ ತೆಗಾಕ ಮತ್ತೆ ಎಲ್ಲಾ ಕಡೆ ಹೋಗಿದ್ಲು. ಒಂದು ದಿವಸ ಏನಾತಂದ್ರ ಪಕ್ಕದ ಊರಾಗ ಗೌಡ್ರ ಮನಿ ಮದುವೆ ಇತ್ತು. ಪಕ್ಕದ ಊರಾಗ ಗೌಡ್ರ ಮದುವೆ ಇತ್ತು. ಆ ಗೌಡ್ರು ಅಕ್ಕ ಮಕ್ಕಗ ಲಗ್ನ ಪತ್ರ ಕೊಟ್ಟು ವರ ನಡಿ ಅಂತೇಳಿ ಲಗ್ನ ಪತ್ರ ತಗೊಂಡು ಅಕ್ಕನ ಮನೆಗೆ ಬಂದ್ರು. ಏನ ಅಕ್ಕವಕ್ಕ, ಏನ ಶರಣವಕ್ಕ, ಆರಾಮದಿಲ್ಲ? ಆರಾಮದಿಲ್ಲ. ಏನ ಬಂದಿದ್ರಲ್ಲ? ಅಯ್ಯ ಮದುವೆ ಐತೆ ನನ್ನ ಮಗನ್ ಅಂತೇಳಿ ಆ ಲಗ್ನ ಪತ್ರನ ಅಕ್ಕ ಮಕ್ಕನ ಕೊಟ್ಟು, ಇನ್ನೇನು ಅಕ್ಕ ಮಕ್ಕ ಮದುವೆ ಸಮಾರಂಭಕ್ಕೆ ಹೋಗ್ಬೇಕು ಅಂತೇಳಿ ಏನು ಮಾಡಿಲ್ಲ ಅಂದ್ರ ಬಾಳ ಖುಷಿಯಾರ್ಲು. ಪಾಪ ರೊಟ್ಟಿ ಪಲ್ಯ ಚಟ್ನಿ ಎಲ್ಲಾ ಊಟ ಮಾಡಿ ಬಾಯಿ ಕೆಟ್ಟಿತ್ತು. ನಾಳೆ ನಾನು ಮದುವೆಗ ಬೇಸ್ ಕರಿಗೆಡಬು ಕರ್ಚಿಕಾಯಿ ಹಪ್ಪಳ ಸೊಂಡಿಗೆ ಎಲ್ಲಾ ಊಟ ಮಾಡಿದ್ರಾತಂತೇಳಿ ಬೆಳಕರದ್ರ ಮದುವೆ. ಅವಾಗ ಟ್ಯಾಕ್ಟ್ರಿ ಬರ್ತಿದ್ವಿ. ಅವ ದ್ಯಾಮವನ ಗುಡಿ ಮುಂದೆ ಟ್ಯಾಕ್ಟ್ರಿ ನಿಂದಿರ್ತಿದ್ವು. ಒಂದು ಟ್ಯಾಕ್ಟ್ರಿ ಮಾಗನ ಟ್ಯಾಕ್ಟ್ರಿ, ಒಂದು ಟ್ಯಾಕ್ಟ್ರಿ ಮದುವೆ ಟ್ಯಾಕ್ಟ್ರಿ ಅಲ್ಲೇ ನಿಂತಿತ್ತು. ಎಲ್ಲಿ? ಆ ದ್ಯಾಮವನ ಗುಡಿ ಮುಂದೆ. ಬೆಳಗ ಮುಂಜಾನೆ 3 ಗಂಟೆಗೆ ಅಕ್ಕಮ್ಮಕ್ಕ ಎದ್ದು ಸ್ನಾನ ಮಾಡಿ ಹೊಸ ಸೀರೆ ಗಂಡ ತಂದಿದ್ದ. ಎಷ್ಟು ಒಂದು 1800 ರೂಪಾಯಿ ಕೊಟ್ಟು ಸೀರೆ ತಂದಿದ್ದ, ಪಿತಾಂಬರ ಸೀರೆ. ಲಕ 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 ಒಳಕತ್ತಿತ್ತ ಸೀರೆ. ಅದು ಆ ಸೀರೆ ಹುಟ್ಕೊಂಡು ಯವ ಹೂವ ಮುಡ್ಕೊಂಡು ಪಾಪ ಅರ್ಧಮರ್ಧ ನಿದ್ದೆ ಮಾಡಿದ್ದು ಯಾರು ಅಕ್ಕಮ್ಮಕ್ಕ. ಸೀದಾ ಮದುವೆಗೆ ಹೋಗ್ಬೇಕಂತೇಳಿ ದ್ಯಾಮವನ ಗುಡಿ ಮುಂದೆ ಮಾಗನಿ ಟ್ಯಾಕ್ಟ್ರಿ ಇತ್ತು, ಮಗ್ಲ ಮದುವೆ ಟ್ಯಾಕ್ಟ್ರಿ ಇತ್ತು. ಆ ಮದುವೆ ಟ್ಯಾಕ್ಟ್ರಾಗ ಹತ್ತದ್ಬಿಟ್ಟು ಮಾಗನ ಟ್ಯಾಕ್ಟ್ರಿ ಐತಿ ಕುಂತ್ಕೊಂಡು ನಿದ್ದೆ ಮಾಡಕ್ ಹತ್ತಿಬಿಟ್ಟು, ಮದ್ವಿ ಟ್ಯಾಕ್ಟ್ರಾಗ ಹತ್ತದ್ಬಿಟ್ಟು ಮಾಗನ ಟ್ಯಾಕ್ಟ್ರಾಗ ಹಿಂಗ್ ಸೆರು ಹಿಂಗ್ ಹೊಚ್ಕೊಂಡು ಗೊರಗಿ ಹೊಡ್ಯಾಕ ಹತ್ತಿಬಿಟ್ಟು ಹಿಂಗ್ ಹೊಚ್ಕೊಂಡು ಒಂದ್ 8-10 ಮಂದಿ ಹೆಣ್ಮಕ್ಳು ಬಂದ್ರೆ ಅವ ಟ್ಯಾಕ್ಟ್ರಾಗ ಕುಂತ್ರಿ ನಿದ್ದೆ ಹೊಡ್ಯಾಕತ್ತಿದ್ಲ ಅಕ್ಕವ್ವಕ್ಕ. ಯಾಕಂದ್ರೆ ಬೆಳಗ ಮುಂಜಾನೆ ಎದ್ದಿದ್ಲು. ಏನ್ ಹೇಳ್ತೀರಿ ನಿಮಗ? ಟ್ಯಾಕ್ಟ್ರಿ ಚಲುವಾತು, ಗೊರಿಕೆ ಹೊಡ್ಯಾಕತ್ತಿಲ್ಲ, ಕಳ್ಯಾಕ್ ಬಂದಾರ ಅಂತ ತಿಳ್ಕೊಂಡಾರ ಇವ್ರು ನೀರ್ ಗಳಾಕ. ಕೆಲವೊಂದ್ ದಿವ್ಸ ಮಂದಿ ಏನ್ ಮಾಡಿದ್ರು, ಹತ್ತಿ ಬುಡ್ಸಕ್ ಹೊಂಟಿದ್ರು ಟ್ಯಾಕ್ಟ್ರಾಗ. ಇನ್ನೇನು ಟ್ಯಾಕ್ಟ್ರಿ ಮದುವೆ ಟ್ಯಾಕ್ಟ್ರಿ ಹಿಂಗ್ ಹೋತು. ಇದನ್ನ ನೋಡಿದ್ರು 8 ಗಂಟೆ ಆಯ್ತು, ಎದ್ದೇಳವಲ್ತು, ಮಕ್ಕ ಮುಟ್ಟಿದ್ದ ಅಮ್ಮ ಅಕ್ಕ ಮಕ್ಕ. ಅದರಾಗ ಶಾಣ ಮಕ್ಕ, ಏನ ಅಕ್ಕವಕ್ಕ, ಏನ ಯಾವ ನೀವ್ಯಾಗ ಮದುವೆ ಬಂದ್ರಿ ಅಂದ. ಉಚ್ಕೊಡಿ ಮದುವೆ ಅಲ್ಲಿದೆ ಟ್ಯಾಕ್ಟ್ರಿ ನೋಡದ ಅಂದ. ನೋಡಿ ಕೆಳಗೆ ನೋಡ್ತಾಳ, ಎಲ್ಲರೂ ಬುತ್ತಿ ಕೆಳಗಿಟ್ಟು ಹತ್ತಿ ಬಿಡ್ಸಕತ್ತಿದ್ರು. ಈಕಿ ನೋಡಿದ್ದು ಬೆಳಗ್ಗೆ 8 ಗಂಟೆ ನೋಡ್ಲು. ಅಲ್ಲ ಮದುವೆ ಎಲ್ಲ ಉಚ್ಕೊಡಿದ್ದು ಹತ್ತಿ ಬಿಡ್ಸಕ್ ಬಂದಿವಿ ನಾವು. ಮದ್ವಿ ಟ್ಯಾಕ್ಟ್ರಿ ಕುಂದ್ರದ್ಬಿಟ್ಟು ಹತ್ತಿ ಟ್ಯಾಕ್ಟ್ರಿಗೆ ಹೋಗಿ ಕುಂದ್ಕೊಂಡ್ರು. ಅಲ್ಲ ನಾನ್ ನೋಡಿದ್ರೆ ಬಾಳ ಸಾತು, ಉಂಡಿಲ್ಲ ಏನಿಲ್ಲ, ಕರ್ಚಿಕಾಯಿ ಉಣ್ಬೇಕಂತ ಆಸೆ ಆಗ್ಯದ. ಮದ್ವಿ ಟ್ಯಾಕ್ಟ್ರಿಗೆ ಹತ್ತದ್ಬಿಟ್ಟು ನಾನು ಈ ಟ್ಯಾಕ್ಟ್ರಾಗ ಬಂದ್ ಕೂತೀನಿ ಹೆಂಗ ಅನ್ಲ. ಅದ್ರಾಗ ಒಬ್ಬ ಯಜಮಾನಿದ್ ಯವ್ವ ಬಂದಿದ್ದಿ ಇನ್ನೊಂದು ಆಳ್ ಕಮ್ಮಿತ್ತು, ಹತ್ತಿ ಬಿಡಿಸ್ ನಡಿ ಅನ್ಲ. ಹತ್ತಿಯಾಗ ಹತ್ತಿ ಹಿಂಗ್ 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 ಬಿಡಿಸ್ಕಂತ ಆ ಕಡೆಗೆ ಸೀರೆ ಈ ಕಡೆಗೆ ಸೀರೆ ಕುಂಚಿ ಹಿಂಗ್ ಹರ್ದು ಹೊಸ ಸೀರೆ ಇದಾಗ್ಬಿಡ್ತದೆ. ಮನಿಗೆ ಹೋರ್ಲು ಗಂಡ ಹೇಳ್ದ, ಏನ ಮದ್ವಿಗೆ ಹೋಗ್ಕೊಂಡು ಅಂತೇಳಿ ಎಲ್ಲಿಗೆ ಹೋಗಿ ಬಂದಿ? ಸೀರೆ ಎಲ್ಲ ಎಲ್ಲಿ ಬೇಕಲ್ಲ ಅರ್ಧದಲ್ಲ. ಯಪ್ಪ ನಮಸ್ಕಾರ ಅಲ್ಲ, ಎದಕ್ಕೆ? ಮದ್ವಿ ಟ್ಯಾಕ್ಟ್ರಾಗ ಹತ್ತದ್ಬಿಟ್ಟು ಹತ್ತಿ ಟ್ಯಾಕ್ಟ್ರಾಗ ಹತ್ತಿ ಬಿಡಿಸಿ ಬಂದಿ ನೋಡೋಣ.